ರಾಜ್ಯ ಕೆಪಿಸಿಸಿ ಅಧ್ಯಕ್ಷರು ಹಾಗೆ ನಮ್ಮ ನೆಚ್ಚಿನ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಇದೇ ಬರುವ ಆದಿತ್ಯವಾರ 2ನೇ ತಾರೀಕು ದಿವಸ ಮಾರ್ಚ್ 2ನೇ ತಾರೀಕು ದಿವಸ ನಮ್ಮ ಕಾರ್ಕಳಕ್ಕೆ ಬರ್ತಾ ಇದ್ದಾರೆ. ನಮಗೆ ಬಹಳ ಸಂತೋಷವಾಗಿದೆ, ರೋಮಾಂಚನವಾಗಿದೆ. ಅವರು ಉಪಮುಖ್ಯಮಂತ್ರಿ ಆದ ನಂತರ ಹಾಗೂ ಕೆಪಿಸಿ ರಾಜ್ಯಾಧ್ಯಕ್ಷರಾದ ನಂತರ ಮೊದಲ ಬಾರಿಗೆ ನಮ್ಮ ಕಾರ್ಕಳಕ್ಕೆ ಬರ್ತಾ ಇದ್ದಾರೆ. ಅದರಲ್ಲಿಯೂ ಆ ದಿವಸ ಇನ್ನೂ ಅವರ ಪವಿತ್ರವಾದ ದಿವಸ, ಯಾಕಂದರೆ ನಮ್ಮ ಸಾವಿರ ಸೀಮೆ ಒಡತಿ ಕಾಪು ಮಾರಿಕಾಂಬ ದೇವಿಯ ಪ್ರತಿಷ್ಠೆಯ ದಿವಸ. ಆ ದಿವಸ ತಾಯಿಯ ಪ್ರತಿಷ್ಠೆ ಬೆಳಿಗ್ಗೆ 11:05 ಹಾಗೆ ಅಲ್ಲಿಗೆ ಬೆಳಿಗ್ಗೆ ಅವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಾಗಿ ಬೆಳಿಗ್ಗೆ ಬರ್ತಾ ಇದ್ದಾರೆ. ಬೆಳಿಗ್ಗೆ ಬಂದು ತಾಯಿಯ ಪ್ರತಿಷ್ಠಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲಿಂದ ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಬಂದು ಅಲ್ಲಿ ಸ್ವಲ್ಪ ಹೊತ್ತು ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ಇಲ್ಲಿಯ ಉಡುಪಿ ಜಿಲ್ಲೆಯ ಕಾರ್ಯಕರ್ತರೆಲ್ಲ ಮೀಟ್ ಆಗಿ ಅಲ್ಲಿಂದ ಮತ್ತೆ ನೇರವಾಗಿ ಕಾರ್ಕಳಕ್ಕೆ ಒಂದು ವಾಹನ ಜಾಥಾದ ಮೂಲಕ, ರ್ಯಾಲಿಯ ಮೂಲಕ ನಾವು ಅವರನ್ನು ಕಾರ್ಕಳಕ್ಕೆ ಕರ್ಕೊಂಡು ಹೋಗ್ತಿದ್ದೇವೆ. ಕಾರ್ಕಳದ ಗಾಂಧಿ ಮೈದಾನದಲ್ಲಿ ಈ ಒಂದು ಬೃಹತ್ತಾದ ಒಂದು ಸುಮಾರು 10,000ಗಿಂತಲೂ ಜಾಸ್ತಿ ಜನರನ್ನು ಸೇರಿಸಿಕೊಂಡು ನಮ್ಮ 2 ಬ್ಲಾಕಿನ ಅಧ್ಯಕ್ಷರು, 34 ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ 200 ಬೂತ್ ಅಧ್ಯಕ್ಷರು ಹಾಗೂ ಇತರ ಪದಾಧಿಕಾರಿಗಳದ್ದು ಎಲ್ಲ ಕಾಂಗ್ರೆಸ್ ಒಂದು ಕುಟುಂಬದ ಕಾರ್ಕಳ ಕಾಂಗ್ರೆಸ್ ಕುಟುಂಬೋತ್ಸವ ಎಂಬ ಹೆಸರಿನ ಮೂಲಕ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಎಲ್ಲ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಆ ದಿವಸ ಇಟ್ಕೊಂಡಿದ್ದೇವೆ. ಅದಕ್ಕಾಗಿ ನಾವು ಯಾರಾದರೂ ನಾಯಕರನ್ನು ಕರಿಬೇಕಂತ ಇಚ್ಛೆ ಮಾಡಿಕೊಂಡಿದ್ದೆವು. ಅದು ಯೋಗ ಎನ್ನುವಾಗೆ ಆ ದಿವಸ ಎಲ್ಲ ಒಟ್ಟಿಗೆ ಕೂಡಿ ಬಂದಿದೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಮುಂದೆ ಬರುವ ಜಿಲ್ಲಾ ಪಂಚಾಯತ್ ಚುನಾವಣೆ, ತಾಲೂಕು ಪಂಚಾಯತ್ ಚುನಾವಣೆ ಹಾಗೆ ನಮ್ಮ ಪಂಚಾಯತ್ ಚುನಾವಣೆಯನ್ನು ಗುರಿಯಾಗಿಟ್ಟುಕೊಂಡು ಆ ಪಕ್ಷವನ್ನು ಸಂಘಟಿಸುವ ಆ ಒಂದು ನೆಲೆಯಲ್ಲಿ ಇಡೀ ಉಡುಪಿ ಜಿಲ್ಲೆಗೆ ಒಂದು ಸಂಚಲನವನ್ನು ಮೂಡಿಸುವ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಬೇಕಂತ ನಮ್ಮ ಎಲ್ಲ ಉಡುಪಿ ಜಿಲ್ಲೆಯ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ನಾಯಕರು ವಿನಯ್ ಕುಮಾರ್ ಸೊರಕೆ ಅವರು, ಗೋಪಾಲ್ ಪೂಜಾರಿ ಅವರು, ದಿನೇಶ್ ಹೆಗಡೆ ಅವರು, ಪ್ರಸಾದ್ ರಾಜಕಾಂಚನ್ ಅವರು, ಹಾಗೆ ನಮ್ಮೆಲ್ಲ ಜಯಪ್ರಕಾಶ್ ಹೆಗಡೆ ಅವರು, ಹಾಗೆ ನಮ್ಮೆಲ್ಲ ಮುಂಚೂಣಿ ಹಾಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಮೇಡಮಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹತ್ರ ಎಲ್ಲರದ್ದು ಒಂದು ಡಿಸ್ಕಸ್ ಮಾಡಿ ಇದನ್ನು ನಾವು ಮಾಡ್ತಿದ್ದೇವೆ. ಹಾಗೆ ಎಲ್ಲರೂ ತಮ್ಮ ಪೂರ್ಣ ಸಹಕಾರ ಮತ್ತು ಎಲ್ಲ ರೀತಿಯ ಸಹಾಯವನ್ನು ಮಾಡಲಿಕ್ಕೆ ಬದ್ಧರಿದ್ದಾರೆ. ಹಾಗೆ ಕಾರ್ಯಕರ್ತರು ನಿನ್ನೆ ಕಾರ್ಕಳದಲ್ಲಿ ಸಹ ಕಾರ್ಯಕರ್ತರ ಸಭೆಯನ್ನು ಮಾಡಿದ್ದೆವು. ಅದರಲ್ಲಿ ಇದು ನಿನ್ನೆಲ್ಲ ಮೊನ್ನೆ ಡಿಸೈಡ್ ಆಗಿದ್ದು, ಒಂದು ವಾರದಿಂದ ಡಿಸ್ಕಷನ್ ಆಗ್ತಾ ಇತ್ತು. ಆದರೂ 3 ತಾರೀಕಿಗೆ ನಮ್ಮ ರಾಜ್ಯ ಬಜೆಟ್ ಸೆಷನ್ ಸ್ಟಾರ್ಟ್ ಆಗ್ತದೆ, 21 ದಿವಸ, ಅದ್ರ 3 ವೀಕ್ ಇದ್ದು. ಅದರಿಂದ ಆ ಡೇಟನ್ನು ಬಹಳ ಒಂದು ಮಾಡ್ಕೊಂಡು ಬರಲಿಕ್ಕೆ ಕಷ್ಟ ಇತ್ತು. ಬಟ್ ಈಗ ನಾವು ಒಪ್ಕೊಂಡು ಈಗ ಕಾರ್ಯಕ್ರಮ ಫಿಕ್ಸ್ ಆಗಿದೆ. ಅದಕ್ಕೆ ನಮ್ಮ ಎಲ್ಲ ರೀತಿಯ ಪ್ರಚಾರ ಮತ್ತು ಸಹಕಾರ ನಮಗೆ ತುಂಬ ರೀತಿಯಿದ್ದು. ನಮ್ಮ ಮಾಧ್ಯಮ ಮಿತ್ರರು 50 ವರ್ಷ ಆಗ್ತದೆ, 50 ವರ್ಷ ಆಗ್ತದೆ. ಆ ಸುದಿನವನ್ನು ಈ ಒಂದು ಎಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ಅವರ ವೇದಿಕೆಯಲ್ಲಿ ಅವರಿಗೂ ಒಂದು ಗೌರವಿಸಬೇಕಂತೇಳಿ ಅವರಕ್ಕೆ ಗೌರವ ಸಮರ್ಪಣೆ ಮಾಡಬಾರ್ದಿತ್ತು ಅವ್ರದ್ದು. ಆದರೂ ನಾವೆಲ್ಲರೂ ಸೇರಿಕೊಂಡು ಆ ಕಾರ್ಯಕರ್ತರ ಒಂದು ಇಚ್ಛೆ ಇದೆ, ಆ ಕಾರ್ಯಕ್ರಮವನ್ನು ಇದರ ಒಟ್ಟೊಟ್ಟಿಗೆ ಜೋಡಿಸಿಕೊಂಡು ಮಾಡ್ತಿದ್ದೇವೆ. ಹಾಗೆ ಅವರು ಈ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ಬಂದು ಆ ದಿವಸ ರಾತ್ರಿ ನಮ್ಮೊಟ್ಟಿಗೆ ಇರ್ತಾರೆ. ಹಾಗೆ ಅವರನ್ನು ಅಭಿನಂದಿಸುವುದು, ಅವರಿಗೆ ಗೌರವ ಸಮರ್ಪಿಸುವ ಕಾರ್ಯವನ್ನು ಈ ಒಂದು ಕೆಲಸದೊಟ್ಟಿಗೆ ಈ ಒಂದು ಕಾರ್ಯ ಸಮಾವೇಶದಲ್ಲಿ ಜೋಡಿಸಿಕೊಂಡಿದೆ.